ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್. ಇವತ್ತೇನಂದ್ರೆ ಗುರುವಾರ ನೋಡ್ರಿ, ರಾತ್ರಿ ಶುರು ಮಾಡ್ಲಾಗತ್ತೀನಿ ಬ್ಲಾಗ. ಇಡೀ ದಿನ ಆಗಿಲ್ಲ. ಇವತ್ತು ಫಿಸಿಯೋಥೆರಪಿ ನಂದು ಮುಗೀತು ಇವತ್ತಿಗೆ ಕೋರ್ಸ್. ಒಂದು 5 ದಿವಸ ಹೇಳಿದರು, ಬಟ್ ಇನ್ನೂ ಪೇನ್ ಸ್ವಲ್ಪ ಅದ, ನನಗೆ ಕಡಿಮೆ ಆಗಿಲ್ಲ. ಬಟ್ ಎಕ್ಸಸೈಸ್ ಹೇಳ್ಯಾರ, ಮನೇಲೇ ಮಾಡ್ಕೊರಿ. ನೋಡೋಣ, ಇನ್ನೂ ಬರ್ತೀನಿ ಏನೋ ಅಂತ ಕೇಳಿದ್ರು ಅವರು. ಬಟ್ ನನಗೆ ದಿನ ಹೋಗೋಕ್ಕಾಗಲ್ಲ, ಮಕ್ಕಳು ಮನೆ ಕೆಲಸ ಅಂಥೇಳಿ. ಸೊ ಈಗ 5 ದಿವಸ ಅಂತ ಮೊದಲೇ ಹೇಳಿದ್ರಿಂದ ಒಂದು 5 ದಿವಸ ಹೋದ. ಹೋಮ್ವರ್ಕ್ ಮಾಡ್ಲಾಗತ್ತಾಳ, ಮಕ್ಕಳ ಎಕ್ಸಾಮ್ನು ಬಂತು. ಸೊ ಹಾಗಾಗಿ ಅದ್ರಾಗೂ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿನಿ. ಚಲೋ, ಏನು ಮಾಡೋಣ ಇವತ್ತ? ಏನು ತಿಂತೀರಾ? ಪಾಸ್ತಾ ಬೇಕಂತ್ರಿ ಮಕ್ಕಳಿಗೆ. ಸೊ ಹಾಗಾಗಿ ಪಾಸ್ತಾ ಮಾಡ್ಲಾಗತ್ತೀನಿ. ಚಲೋ ಮಾಡೋಣ. ಏನು ತಿಂತೀಯ ಗುಂಡಣ್ಣ? ಏನು ತಿಂತೀಯೋ? ಪಾಸ್ತಾ. ಇದು ನೋಡ್ರಿ, ಗ್ಯಾಸಿನ ಒಲೆ ಅದೆಲ್ಲ ತೊಳೆದಿಟ್ಟಿನ ಗ್ಯಾಸ್ ಸ್ಟವ್ ಅದು. ಯಾಕಂದ್ರೆ ಮಧ್ಯಾಹ್ನದಾಗ ಮಮ್ಮಿ ರೊಟ್ಟಿ ಮಾಡಿಕೊಟ್ಲು, ಬಿಸಿ ರೊಟ್ಟಿ. ನಾನೇ ಮಾಡ್ತಿದ್ದೆ, ಬಟ್ ನನ್ನ ಕೈ ಬ್ಯಾನೆ ಆಗ್ಯದಲ್ಲ, ಕೈ ಭಾಳ ತ್ರಾಸ ಮಾಡ್ಯದ ನನಗೆ. ಹಾಗಾಗಿ ನನಗೆ ಮಾಡೋಕ್ಕಾಗಿಲ್ಲ. ಮಮ್ಮಿನೇ ಮಾಡೋದು, ನಾನೇ ಮಾಡ್ತೀನಿ ಅಂಥೇಳಿ. ಸೊ ಇಬ್ಬರು ಸೇರಿ ನಾ ಹೀರಿಕಾಯಿ ಪಲ್ಯ ಮಾಡ್ದೆ. ಇಬ್ಬರು ಕಲಿತು ಊಟ ಮಾಡಿದೆವು. ಆಮೇಲೆ ಮಕ್ಕಳನ್ನು ಬಂದ್ರೆ ಅಷ್ಟೊತ್ತಿಗೆ ಅವರು ಬಂದು ಅದೇ ಊಟ ಮಾಡಿದ್ರು. ಅನ್ನ ಮಾಡಿದ್ದೆ, ಕುಕ್ಕರ್ ಇಟ್ಬಿಟ್ಟಿದ್ದೆ. ಹಾಗಾಗಿ ಇದನ್ನೆಲ್ಲ ನೋಡ್ರಿ ಸ್ವಲ್ಪ ಕಲಿ ಆಗ್ಯದ. ಅದೇನು ಹಾಕಿ ತೊಳಿಬೇಕದು, ಎದರಿಂದ ಹೋಗ್ತದೆ ನೋಡ್ಬೇಕು. ನಾ ಗಲೀಜು ಅನ್ಸಗತ್ತದ ನನಗೆ. ಇವು ಟೊಮೆಟೊ ನೋಡ್ರಿ, ಸಣ್ಣ 3 ಟೊಮೆಟೊ ತೊಗೊಂಡಿನಿ ಇದಕ್ಕೆ ಹಾಕ್ಲಿಕ್ಕೆ, ಪಾಸ್ತಾ ಮಾಡ್ಲಿಕ್ಕೆ ಹಾಕ್ಲಿಕ್ಕೆ. ಸೊ ಭಾಳ ಮಂದಿ ಏನು ಮಾಡ್ತಾರಂದ್ರೆ ಹಾಗೆ ಅಪ್ಪುಟನೇ ಇಟ್ಬಿಡ್ತಾರೆ ನೀರಾಗ. ನಾ ಹಂಗೆ ಮಾಡಲ್ಲ, ಯಾಕಂದ್ರೆ ನನಗದು ಒಳಗೆ ಹುಳ ಅದನ್ನಂಥೇಳಿ ಸ್ವಲ್ಪ ಒಳಗೆ ಮನಸ್ಸಿನಾಗ ಕಳವಳ. ಹಾಗಾಗಿ ಯಾವಾಗಲೂ ಕಟ್ ಮಾಡಿ ನೋಡ್ತೀನಿ. ಫಸ್ಟ್ ಕಟ್ ಮಾಡಿ ನೋಡಿ ಆಮೇಲೆ ಕುದಿಸ್ಕೋಬೇಕು. ಆಮೇಲೆ ಇನ್ನೊಂದು ಸರಿ ಏನಾಗಿರ್ತದೆ ಅಂದ್ರೆ ಕೆಟ್ಟೋಗಿರ್ತದೆ ಒಳಗಿನ ಟೊಮೆಟೊ, ಮೇಲಿಂದ ಗೊತ್ತಾಗಲ್ಲ. ಸೊ ಇದಕ್ಕೆ ಒಂದು 2 ಗ್ಲಾಸ್ ನೀರು ಹಾಕ್ಕೊಂಡು ಅವು ಒಳಗೆ ಕಟ್ ಮಾಡಿ ನೋಡಿ ಆಮೇಲೆ ಕುದ್ಸಕ್ಕೆ ಇಡಗತ್ತೀನಿ ನೋಡ್ರಿ. ಈಗ ಪ್ಯೂರಿ ಮಾಡ್ಕೋಬೇಕಂಥೇಳಿ ಟೊಮೆಟೊ ಕುದ್ಸಗತ್ತೀನಿ. ಸೊ ನೀರು ಬಿಸಿ ಆಗ್ಯಾವ ನೋಡ್ರಿ. ಆಮೇಲೆ ಟೊಮೆಟೊನ ಹಿಂಗೆ ಮುಂದಿಂದೆಲ್ಲ ತುಂಬು ತೆಗಿಬೇಕು ಅದ್ರದ್ದು. ಅದೇನೋ ಗೊತ್ತಿಲ್ಲ, ಅದು ತೆಗೆದ್ರೇ ನನಗೂ ಇದು ತೆಗಿಲಿ ಅಂದ್ರೆ ಚಲೋ ಅನ್ಸಲ್ಲ. ಈ ಥರ ತೆಗೆದು ಆಮೇಲೆ ಅದು ಹಿಂಗೆ ಪ್ಲಸ್ ಇದ್ರಾಗ ಕಟ್ ಮಾಡಿಕೊಂಡು ಒಳಗೆಲ್ಲ ಚೆನ್ನಾಗಿ ಚೆಕ್ ಮಾಡಿ ಹಂಗೆ ಕುದ್ಸಕ್ಕೆ ಇಡ್ತೀನಿ. ಮ್ಯಾಲೆ ನೋಡ್ಲಿಕ್ಕೆ ಒಂದೊಂದು ಸರ್ತಿ ಚಲೋ ಇರ್ತಾವ್ರಿ, ಒಳಗೆ ಕರ್ರಗಾಗಿರ್ತದೆ ಟೊಮೆಟೊ, ಕೆಟ್ಟೋಗಿರ್ತದೆ, ಒಂಥರ ಸ್ಮೆಲ್ ಬರ್ತಿರ್ತದ. ಇದಕ್ಕೇನು ಭಾಳ ಟೈಮ್ ತೊಗೊಳಿಲ್ಲ, ಒಂದು 5ರಿಂದ 8 ನಿಮಿಷನಾಗ ಕುದ್ದು ಹೋಯ್ತು ಟೊಮೆಟೊ ಪೂರ. ಹಿಂಗೆ ಹಾಕ್ಕೊಂಡು ಟೊಮೆಟೊ ಮುಳುಗೋಷ್ಟು ನೀರು ಹಾಕಿದ್ರೆ ಸಾಕು ನೋಡ್ರಿ ಇದ್ರಾಗ. ಆಮೇಲೆ ಒಂದೆರಡು ಕೆಂಪು ಮೆಣಸಿನ್ಕಾಯಿ ಹಾಕಿದೆ ಅದ್ರಾಗ. ಒಣಗಿವು ಇರ್ತಾವಲ್ಲ ಕೆಂಪು ಮೆಣಸಿನ್ಕಾಯಿ, ಅವು ಹಾಕೋರು ನಡೀತದೆ. ಇಲ್ಲಾಂದ್ರೆ ಇವು ಹಸಿ ಮೆಣಸಿನ್ಕಾಯಿ ತಂದಿವು ಸ್ವಲ್ಪ ರೆಡ್ ಕಲರ್ ಆಗಿರ್ತಾವಲ್ಲ, ಅಂಥವು ಹಾಕೋರು ನಡೀತದೆ. ಸೊ ಅವೇ ತೊಳೆದು ಹಾಕಿದೆ ನಾನು, 2 ಟೊಮೆಟೊಕ್ಕೆ ಆ ಕಡೆ ಸಣ್ಣ ಒಲೆ ಮೇಲೆ ಇಡ್ಲಾಗತ್ತೀನಿ. ಯಾಕಂದ್ರೆ ಅದು ಬೇಗ ಹೆಂಗೂ ಕುದೀತದೆ. ಅದು ಟೊಮೆಟೊ ಆಗೋತನ ಈ ಕಡೆ ನಾವು ಇದು ಪಾಸ್ತಾ ಕುದಿಸ್ಬೇಕಂಥೇಳಿ, ಮ್ಯಾಕ್ರೋನಿನೂ ಅಂತಾರ ಇದಕ್ಕೆ. ಸೊ ಅದೂ ಬಾಯ್ಲ್ ಆಗ್ತದೆ, ಇದನ್ನು ಎಟ್ ಎ ಟೈಮ್ 2 ಆಗ್ತಾವ ಅಂಥೇಳಿ ಈ ಕಡೆ ಕಡಾಯಿ ಇಟ್ಕೊಂಡೆ ನೋಡ್ರಿ. ಇಷ್ಟು ನೀರು ಹಾಕಿ ಅದ್ರಾಗ ಅವೆಲ್ಲ ಪಾಸ್ತಾ ಎಲ್ಲ ಹಾಕ್ಲಾಗತ್ತೀನಿ. ಸೊ ಇಷ್ಟದ ನೋಡ್ರಿ, ಇದೆಲ್ಲ ಹಾಕಿ ಕುದಿಸ್ಬೇಕು ಅಂಥೇಳಿ. ಇದನ್ನೂ ಇವೇನು ಭಾಳ ಟೈಮ್ ತೊಗೊಳ್ಳಲ್ಲ, ಒಂದು 5 to 8 ಮಿನಿಟ್ಸ್ ಅಷ್ಟೇ. ಹಂಗೆ ನೋಡಿದ್ರೆ ಎಟ್ ಎ ಟೈಮ್ ಆಯಿತು 2. ಇದೇ ಕುದಿ ಬಂದಮೇಲೆ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಇಳಿಸೋದಷ್ಟೇ ಇದು. ಸೊ ಕುದಿ ಹಿಡಿದು ನೋಡ್ರಿ. ಈಗ ಇದು ಮ್ಯಾಲಿಂದೆಲ್ಲ ತೆಗಿಬೇಕದು ಗಲೀಜು. ಏನಾದರೂ ಕಸ ಸ್ವಲ್ಪ ಇದು ಇದ್ರೆ ಅದೆಲ್ಲ ಮ್ಯಾಲೆ ಬಂದಿರ್ತದಲ್ಲ, ಹಾಗಾಗಿ ಹಿಂಗೆ ತೆಗೆದು ಸೈಡಿಗೆ ಹಾಕಬೇಕು.
ಕೆಳಗೆ ಅಂಟ್ಕೋತಿರ್ತದೆ ಅದು, ಹಾಗೆ ಇದು ಮಾಡಿ ಚಮಚ ಆಡಿಸ್ಬೇಕು ಅದ್ರಾಗ. ಹಂಗೆ ತಿರ್ಗಿಸ್ಕೊತಿದ್ರೆ ತೆಳಗೆ ಅಂಟ್ಕೊಳ್ಳಲ್ಲ. ಸೊ ಆಯ್ತು ನೋಡ್ರಿ. ಈಗ ಇನ್ನೇನಿಲ್ಲ, ಸ್ಪೂನಿಂದ ಸ್ವಲ್ಪ ನೋಡಿ ಒತ್ತಿ ನೋಡಬೇಕು ಕೈಯಿಂದ. ಸ್ವಲ್ಪ ಸಾಫ್ಟ್ ಆಗಿದ್ದು ಅಂದ್ರೆ ಆಯಿತು, ತೆಗೆದು ಬಿಡೋದು ಅಷ್ಟೇ. ಹಾಗೆ ನೋಡ್ರಿ, ಗ್ಯಾಸ್ ಆಫ್ ಮಾಡೀನಿ. ಇಲ್ಲಿ ರೆಡಿ ಆಗ್ಯದದು. ಈಗ ಟೊಮೆಟೊನೂ ಕುದ್ದು ಎಟ್ ಎ ಟೈಮ್. ಇನ್ನೊಂದು ಏನಂದ್ರೆ ಇದು ಮ್ಯಾಲಿನ ಸಿಪ್ಪೆ ಎಲ್ಲ ತೆಗಿಬೇಕು ನೋಡ್ರಿ, ಹಿಂಗೆ ಟೊಮೆಟೊದು, ಇಲ್ಲಾಂದ್ರೆ ಅದು ಡೈಜೆಸ್ಟ್ ಆಗಲ್ಲ ಅದು. ಸೊ ಹಾಗಾಗಿ ಸ್ವಲ್ಪ ಪ್ಲಾಸ್ಟಿಕ್ ಥರನೇ ಇರ್ತದೆ ಟೊಮೆಟೊ ಮೇಲಿಂದು. ನೋಡ್ರಿ ಇಷ್ಟೇ ಆಯಿತು ಪ್ಯೂರಿ. ನಾನು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಬೇಕಾಗಿತ್ತು. ಗ್ರೇವಿ ಬೇಕನ್ನೋರು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಪ್ಯೂರಿ. ಸೊ ನಂಗೆ ಡ್ರೈ ಬೇಕಾಗಿತ್ತು, ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಂಡಿನಿ. ಇದು ಒಗ್ಗರಣೆಗೆ ಇಟ್ಟಿನಿ ನೋಡ್ರಿ. ಮತ್ತೆಲ್ಲ ಈಗೇನಂದ್ರೆ ಇದ್ರಾಗ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಭಾಳ ಹಾಕ್ಕೊಂಡಿಲ್ಲ ನಾನು ಆಯಿಲ್, ಅಷ್ಟೇ ಸ್ವಲ್ಪ ಹಾಕ್ಕೊಂಡಿನಿ. ಅದ್ರಾಗ ಜೀರಿಗೆ ಸಾಸಿವೆ ಏನೂ ಹಾಕೋದಿರಲಿ. ಇದಕ್ಕೆ ಡೈರೆಕ್ಟ್ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಹಾಕಬೇಕು. ಅದಕ್ಕಿಂತ ಕ್ಯಾಪ್ಸಿಕಮ್ ಹಾಕಬೇಕಾಗಿತ್ತು, ಹಾಕಿರಲಿಲ್ಲ ನಾನು. ಹಾಕಬೇಕಾಗಿತ್ತು, ಮರ್ತು ಹೋದದು, ನೆನಪು ಹೋಗ್ಬಿಡ್ತು. ಆಮೇಲೆ ಮೆಣಸಿನ್ಕಾಯಿ ಅಂತೂ ಅದ್ರಾಗ ಹಾಕಿದ್ದ ಅಂತ ಅದನ್ನೂ ಹಾಕಲಿಲ್ಲ. ಮೆಣಸಿನ್ಕಾಯಿನೂ ಹಸಿ ಶುಂಠಿ ಬೇಕಾಗಿತ್ತು, ಅಲ್ಲ ಅಂತೀವಲ್ಲ ನಮ್ಮ ಕಡೆ. ಸೊ ಅದೂ ಇರಲಿಲ್ಲ, ಹಾಗಾಗಿ ಅದನ್ನು ಸ್ಕಿಪ್ ಮಾಡಿದೆ ನಾನು, ಅದನ್ನೂ ಹಾಕಲಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಸಿಂಪಲ್ ಮಾಡಿ ನೋಡ್ರಿ. ಮಾಡ್ಕೊಂಡು ತಿನ್ನೋರಿಗೆ ಭಾಳ ಈಸಿ ಇದು, ಸಿಂಪಲ್ಲಾಗಿ. ಆಯಿತು, ಉಳ್ಳಾಗಡ್ಡಿ ಎಲ್ಲ ಸ್ವಲ್ಪ ಇದಾದ್ಮೇಲೆ ಅದಕ್ಕೆ ಪ್ಯೂರಿ ಬೆರೆಸ್ಕೊಂಡ್ಬಿಡ್ಬೇಕು ನೋಡ್ರಿ. ಜಾಸ್ತಿ ಏನು ಇದು ಮಾಡ್ಲಿಕ್ಕೆ ಹೋಗ್ಬಾರ್ದು, ಪೂರ ಗೋಲ್ಡನ್ ಆಗಲಿ ಅಂಥೇಳಿ. ಸ್ವಲ್ಪ ಆದ್ರೆ ಸಾಕು. ಅದಕ್ಕೆ ಪ್ಯೂರಿ ಹಾಕ್ಕೊಂಡು ಸ್ವಲ್ಪ ಅದನ್ನು ಅಳ್ಳಾಡಿಸ್ಬೇಕು ಚಂದ. ಇದಕ್ಕೂ ಜಾಸ್ತಿ ಹೊತ್ತೇನು ಬೇಕಾಗಲ್ಲ, ಯಾಕಂದ್ರೆ ಮೊದಲೇ ಕುದ್ದಿರ್ತಾವಲ್ಲ, ಹಾಗಾಗಿ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಇದನ್ನು. ಇಷ್ಟು ಪಾಸ್ತಾಕ ಗ್ರೇವಿ ಬೇಕನ್ನೋರು ದೊಡ್ಡ ಒಂದು 4 ಟೊಮೆಟೊ ಹಾಕ್ಕೋಬೇಕು. ಸಣ್ಣ ನಾನು 3 ಹಾಕ್ಕೊಂಡಿನಲ್ಲ. ದೊಡ್ಡ ನೀವು 4-5 ಟೊಮೆಟೊ ಹಾಕ್ಕೊಂಡ್ರೆ ಗ್ರೇವಿ ಭಾಳ ಚಲೋ ಆಗ್ತದೆ, ಜಾಸ್ತಿ ಆಗ್ತದೆ ಕ್ವಾಂಟಿಟಿ, ಹಾಗಾಗಿ ಚಲೋ ಆಗ್ತದೆ. ಸೊ ನಂಗೆ ಡ್ರೈ ಬೇಕಂಥೇಳಿ ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟೆ ನಾ. ಅದಕ್ಕೆ ಭಾಳ ಸಿಂಪಲ್ಲ, ಭಾಳ ಈಸಿ ಅದ ನೋಡ್ರಿ ಪಾಸ್ತಾ ಮಾಡೋದು. ಉಪ್ಪು ಹಾಕ್ಕೊಂಡಿರಲಿಲ್ಲ ನಾನು, ಅದು ಬಾಯ್ಲ್ ಮಾಡ್ಕೊಳ್ಳೋ ಹೊತ್ತಿಗೆ ಸ್ವಲ್ಪ ಹಾಕ್ಕೋಬೇಕಿತ್ತು, ಹಾಕ್ಕೊಂಡಿರಲಿಲ್ಲ. ಮ್ಯಾಲೆ ಹಾಕೋದು ನಡೀತದೆ ಅಂಥೇಳಿ ಮ್ಯಾಲೆ ಇದ್ರ ಪ್ಯೂರಿದಾಗ ಹಾಕ್ಕೊಳಗತ್ತೀನಿ ನೋಡ್ರಿ. ಆಮೇಲೆ ನೋಡೇ ಹಾಕ್ಕೋಬೇಕು ಸ್ವಲ್ಪ, ಯಾಕಂದ್ರೆ ಎಲ್ಲ ಏನೇನು ಹಾಕ್ಲಾಗತ್ತೀವಿ ಅಂತ ಮೊದಲು ತಲೆಯಾಗಿರ್ಬೇಕು. ಇಲ್ಲಾಂದ್ರೆ ಅದ್ರಾಗೂ ಇದ್ರಾಗೂ ಉಪ್ಪ ಅಂದ್ರೆ ತಿನ್ನೋಕ್ಕಾಗಲ್ಲ ಆಮೇಲೆ ಯಾರಿಗೂ. ಇದು ಸಿಜ್ವಾನ್ ಚಟ್ನಿ ನೋಡ್ರಿ. ಇದು ಸಿಜ್ವಾನ್ ಚಟ್ನಿ ಒಂದು ಅಷ್ಟಿಷ್ಟು ಸ್ಪೂನ್, ಸಣ್ಣ ಸ್ಪೂನಿಂದ ಒಂದು 4 ಸ್ಪೂನ್ ಹಾಕ್ಕೊಂಡೆ. ಅದು ಸ್ವಲ್ಪ ಟೇಸ್ಟೂ ಚಲೋ ಆಗ್ತದೆ ಅಂಥೇಳಿ. ಅವ್ರಿಗೇನೋ ಹಾಕ್ಬೇಕು ಅಂದ್ಕೊಂಡಿದ್ದ, ಬಟ್ ಲಾಸ್ಟ್ ಟೈಮ್ ಯಾವಾಗೋ ಪಿಜ್ಜಾ ತರಿಸ್ದಾಗ ಉಳಿದಿದ್ದು. ನನ್ನ ಮಗ ಮೊನ್ನೆ ಬ್ರೆಡ್ ಪಿಜ್ಜಾ ಮಾಡಿ ಅದಕ್ಕೆಲ್ಲ ಹಾಕ್ಬಿಟ್ಟ ಅನ್ನೋದು, ಹಾಗಾಗಿ ಖಾಲಿ ಆಗಿತ್ತು ಅಂಥೇಳಿ ಅದನ್ನು ಬಿಟ್ಬಿಟ್ಟೆ ನಾನು ಹಾಕೋದು. ಹಾಕಿದ್ರೆ ಏನಿಲ್ಲ, ಸ್ವಲ್ಪ ಟೇಸ್ಟ್ ಚಲೋ ಆಗ್ತದೆ ಅಷ್ಟೇ, ಮತ್ತೊಂದೇನಿಲ್ಲ.
ಸೊ ಇದು ಇಷ್ಟ ಆಯಿತು. ಸ್ವಲ್ಪ ಇದು ಕುದಿ ಬಂದಮೇಲೆ ಅದಕ್ಕೆ ಈಗೇನು ಕುದಿಸ್ಕೊಂಡಿದ್ವಲ್ಲ ನಾವು ಪಾಸ್ತಾ ಅದೆಲ್ಲ ಮಿಕ್ಸ್ ಮಾಡಿಬಿಡ್ಬೇಕು. ಅದಕ್ಕೆ ಸಾಲ್ಟ್ ಯಾಕೋ ಸ್ವಲ್ಪ ಕಡಿಮೆ ಅನ್ನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕಿದೆ ಮತ್ತು ಮೇಲೆ. ಇದು ಸಕ್ಕರೆ ನೋಡ್ರಿ, ಸ್ವಲ್ಪ ಸಕ್ಕರೆ ಹಾಕಬೇಕು. ಏನೇ ಖಾರದ ಇದು ಮಾಡಿರಿ ನೀವು ಐಟಮ, ಟೇಸ್ಟ್ ಭಾಳ ಚಲೋ ಬರ್ತದೆ ಹಂಗೆ ಹಾಕೋದ್ರಿಂದ. ಸ್ವಲ್ಪ ಹಾಕ್ಬೇಕು, ಜಾಸ್ತಿ ಹಾಕಬಾರ್ದು, ಗೊತ್ತಾಗಬಾರ್ದು ಯಾರಿಗೂ ಸಕ್ಕರೆ ಹಾಕಿರಂಥೇಳಿ. ನೋಡಿರಿ ಇದು ಕುದಿ ಬಂದದಲ್ಲ, ಈಗ ಅದು ಮಿಕ್ಸ್ ಮಾಡಿಬಿಡ್ಬೇಕು ಕುದಿಸಿದ್ದು ಮ್ಯಾಕ್ರೋನಿ ಎಲ್ಲ. ಇದಿಷ್ಟು ನಮ್ಮ ಮನ್ಯಾಗ 4 ಜನ ತಿಂದೇವು ನೋಡ್ರಿ. ಇದಕ್ಕೆ ಚಲೋ ಮಿಕ್ಸ್ ಮಾಡ್ಬೇಕು ನೋಡ್ರಿ. ತೆಳಗಿನ ಪ್ಯೂರಿ ಎಲ್ಲ ಮ್ಯಾಲೆ ಇದಾಗಬೇಕು, ಅದ್ರ ಮ್ಯಾಲೆ ಎಲ್ಲ ಕಡೆ ಮಿಕ್ಸ್ ಆಗ್ಬೇಕು, ಚಂದ ಕಲಿಬೇಕದು. ಇದು ಮ್ಯಾಲೆ ಒಂದೇ ಒಂದು ಪ್ಯಾಕೆಟ್ ಇತ್ತು ಚಿಲ್ಲಿ ಫ್ಲೇಕ್ಸ್, ಸೊ ಅದು ಹಾಕ್ಲಾಗತ್ತೀನಿ. ಎಷ್ಟು ಚಲೋ ಕಾಣಾಕತ್ತದ ನೋಡ್ರಿ ನೋಡ್ಲಿಕ್ಕೆ. ಇನ್ನೂ ಪ್ಯೂರಿ ಜಾಸ್ತಿ ಇದ್ರೆ ಇನ್ನೂ ಕಲರ್ ಬರ್ತಿತ್ತು ಅದಕ್ಕೆ, ಬಟ್ ನಾನು ಕಡಿಮೆ ಹಾಕಿನಲ್ಲ, ನನಗೇನಿಲ್ಲ ಡ್ರೈ ಬೇಕಾಗಿತ್ತು, ಹಾಗಾಗಿ ಈ ಥರ ಮಾಡಿದ್ದು ನಾನು. ಈಗ ಹಿಂಗೆ ಡ್ರೈ ಆಗ್ಯದ ನೋಡ್ರಿ. ಹಂಗಾಯದಮ್ಮ ತುಂಬ ಚೆನ್ನಾಗಿದೆ. 4 ಕೊಟ್ಟಿಲ್ಲ, ಕೈನಲ್ಲೇ ತಿಲ್ಲಗತ್ತಾಳ್ರಿ ಮಮ್ಮಿ. ಚೆನ್ನಾಗಿದೆ. ನಿನಗೆ ಇಷ್ಟ ಆಯ್ತಾ? ಶ್ರೇಯಸ್ಗೆ ವೈಟ್ ಸಾಸ್ ಹಾಕಿದ್ದು ಬೇಕಾಗಿತ್ತು ರೀ, ಅದಕ್ಕೆ ಅವನಿಗೆ ಸ್ವಲ್ಪ ಇಷ್ಟ ಆಗಲಿಲ್ಲ. ನಿಂಗೆ ಇಷ್ಟ ಆಯ್ತಮ್ಮ? ಟೇಸ್ಟ್ ಭಾಳ ಚಲೋ ಆಗ್ಯದ್ರಿ. ಬಟ್ ವಿಡಿಯೋದಾಗ ಹೆಂಗೆ ಕಾಣಿಸತ್ತದನೋ ಗೊತ್ತಿಲ್ಲ. ಖಾರ ಹತ್ತದ ನೋಡ್ರಿ, ಸ್ವಲ್ಪ ಟೇಸ್ಟ್ ನೋಡಿನಿ. ಡಿಫ್ರೆಂಟಾಗಿ ಏನಾದರೂ ಇರಬೇಕು, ಮಕ್ಕಳಿಗೂ ಇಷ್ಟ ಆಗ್ತದ. ದಿನ ಅದೇ ಅಂಥೇಳಿ 3-4 ದಿವಸ ಆಯ್ತು ಅವರು ಹೇಳಗತ್ತು, ಬಟ್ ನನಗೆ ಆಗಿರಲಿಲ್ಲ ಕೈ ನೋವು ಅಂಥೇಳಿ. ಸೊ ಇವತ್ತು ಇಷ್ಟಪಟ್ಟು ತಿಲ್ಲಗತ್ತಾರ. ಅದಾದಮೇಲೆ ನಾನು ತಿಂತೀನಿ ಹೋಗಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸಿಗೋಣ್ರಿ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಏನು ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.